कर्नाटक राज्य दलित संघर्ष समिति के राज्य समन्वयक डॉक्टर अश्वत्थ नारायण अंतेजिया के आदेश पर राज्य समिति सदस्य राजकुमार गुनली, बीदर जिला समन्वयक डी प्रभाकर इक्केम्बेकर उनकी अध्यक्षता में औराद बी गेस्ट हाउस में आयोजित बैठक में तालुका पदाधिकारियों की नियुक्ति की गई, जिसमें शेखर मेत्रे को तालुका समन्वयक बनाया गया। गौतम बोरे उपाध्यक्ष है, रेणुगोपाल डोंगरे महासचिव है, आकाश एक विचारशील सचिव है, जयवंत मेत्रे कोषाध्यक्ष है तथा छात्र संघ के बीदर जिला अध्यक्ष महेश एस डिग्गे और अन्य लोग उपस्थित थे। और आज से केबी न्यूज कैमरामैन महेश डिग्गे के साथ संवाददाता तालीम पाशा की रिपोर्ट। ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಶ್ವತ್ಥ ನಾರಾಯಣರವರ ಆದೇಶದ ಮೇರೆಗೆ ಬೀದರ್ ಜಿಲ್ಲಾಧ್ಯಕ್ಷರಾದ ಡಿ ಪ್ರಭಾಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತಾಲೂಕಾ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ। ತಾಲೂಕಾ ಪದಾಧಿಕಾರಿಗಳಾಗಿ ಶೇಖರ್ ಮೇತ್ರೆ ಅವರನ್ನು ನೇಮಕ ಮಾಡಲಾಗಿದೆ। ಉಪಾಧ್ಯಕ್ಷರಾಗಿ ಗೌತಮ್ ಬೋರೆ ಅವರನ್ನು ನೇಮಕ ಮಾಡಲಾಗಿದೆ। ರೇಣುಗೋಪಾಲ್ ಡೋಂಗ್ರೆ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ। ಆಕಾಶ್ ಚಿಂತಕಿಕರ್ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ। ಜಯವಂತ್ ಮೇತ್ರೆ ಖಜಾಂಚಿಯಾಗಿ ನೇಮಕ ಮಾಡಲಾಗಿದೆ। ಹಾಗೂ ಅವರ ತಾಲೂಕಿನಲ್ಲಿ ಏನು ಸಮಸ್ಯೆಗಳು ನಡೀತವೆ ಆ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಿ ಸಾರ್ವಜನಿಕರಿಗೆ ನಿರಂತರ ಸರ್ಕಾರಿ ಸೌಲಭ್ಯಗಳು ಮತ್ತೇನದ ಏನು ನಡೀತವೆ ಅಂಥವೆಲ್ಲ ಕೆಲಸಗಳು ಮಾಡಿಕೊಡ್ಬೇಕು, ಮಾಡಿಕೊಟ್ಟೇನದ ಇವತ್ತಿನಿಂದ ತಾವುಗಳೇನದ ಮಾಡ್ಬೇಕಂತ ಹೇಳಿ ಈ ಮೂಲಕ ತಮ್ಗೆ ಈ ಜವಾಬ್ದಾರಿಯನ್ನು ನೀಡಲಾಗಿದೆ। ಕೂಡಲೇ ಈ ಜವಾಬ್ದಾರಿ ತಗೊಂಡು ತಾಲೂಕಿನಲ್ಲಿ ಏನು ನಡೀತವೆ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿರಿ, ಹಾಗೂ ಸಾರ್ವಜನಿಕರ ಕೂಲಿ ಕಾರ್ಮಿಕರ ಬಗ್ಗೆ ಹೋರಾಟ ಮಾಡಿ ಅವ್ರಿಗೆ ಕೂಡಲೇ ಹಕ್ಕು ಇಸ್ಕೊಡುವಂಥ ಕೆಲಸ ಮಾಡಬೇಕು। ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮದು ಅವರ ತಾಲೂಕಿನಲ್ಲಿ ಒಂದು ಸಂಘಟನಾ ಬಲಿಷ್ಠ ಮಾಡಬೇಕಂತೇಳಿ ಈ ಮೂಲಕ ತಮಗೆ ಈ ಮೂಲಕ ತಿಳಿಸಲಾಗಿದೆ। ನನ್ನ ಹೆಸರು ರಾಜ್ಕುಮಾರ್ ಗುನಳಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯ ಹಾಗೂ ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷ। ನಾ ಶೇಖರ್ ಮೇತ್ರೆ ತಾಲೂಕು ಪದಾಧಿಕಾರಿಯಾಗಿ ಆಯ್ಕೆಯಾಗಿದ್ದೇನೆ। ನಮ್ಮ ರಾಜ್ಯಾಧ್ಯಕ್ಷರ ವತಿಯಿಂದ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ವತಿಯಿಂದ ಆಯ್ಕೆ ಮಾಡಿದ್ದಾರೆ, ಅವ್ರಿಗೆ ತುಂಬ ಧನ್ಯವಾದಗಳು। ಯಾಕೆ ಮುಂದೆ ಬರ್ತಕ್ಕಂಥ ದಿನಗಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ತತ್ವಗಳನ್ನು ಪಾಲನೆ ಮಾಡಿ ಅವನ್ನು ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಒಂದು ಇದರಿಂದ ಒಕ್ಕಟ್ಟಿನಿಂದ ಎಲ್ಲರಾಗಿ ಸಂಘಟನೆ ಹಾಂ ಕರ್ನಾಟಕ